ಮಾಸೂರಿನ ನರ್ಸ್ ಸ್ವಾತಿ ಕೊಲೆ ಪ್ರಕರಣದಲ್ಲಿ ಈಗ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಮೂಲಕ ಒಂದೊಂದೇ ವಿಚಾರವನ್ನ ಈಗ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಮ ಇನ್ವೆಸ್ಟಿಗೇಷನ್ನ ಭಾಗವಾಗಿ ನಾವೀಗ ಬಂದಿರುವಂತ ಈ ಸ್ಥಳ ಇದೆಯಲ್ಲ, ಇದು ಈ ಕಬ್ಬಿಣ ಕಂತಿ ಮಠದ ಪಾಳು ಬಿದ್ದ ಶಾಲೆ. ಇದು ಪಾಳು ಬಿದ್ದ ಶಾಲೆ. ಈ ಶಾಲೆಗೂ ಮತ್ತು ಈ ಸ್ವಾತಿ ಕೊಲೆ ಪ್ರಕರಣಕ್ಕೂ ಏನು ಸಂಬಂಧ ಅಂತ ಹೇಳಿ ಕೇಳಿದ್ರೆ, ನೋಡಿ, ಈ ಪಾಳು ಬಿದ್ದ ಶಾಲೆ ಇದೆಯಲ್ಲ, ಈ ಶಾಲೆ ಬಂದಾಗಿ ಸುಮಾರೊಂದು 4ರಿಂದ 5 ವರ್ಷ ಆಗಿದೆ. ಈ ಶಾಲೆ ಬಂದಾಗಿ ಈ ಶಾಲೆಗೆ ಯಾರೂ ಕೂಡ ಬರೋದಿಲ್ಲ. ಇದು ಒಂದು ನಿರ್ಜನ ಪ್ರದೇಶದಲ್ಲಿ ಇರುವಂತ ಶಾಲೆ. ಇದು ರಟ್ಟಿಹಳ್ಳಿಯ ಈ ಕಬ್ಬಿಣ ತಂತಿ ಮಠದ ಈ ಶಾಲೆ ಇದೆಯಲ್ಲ, ಇದು ಪಾಳು ಬಿದ್ದ ಶಾಲೆ. ಇಲ್ಲಿಗೆ ಯಾರೂ ಕೂಡ ಬರೋದಿಲ್ಲ. ಇಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೆಯುತ್ತೆ ಅನ್ನೋದಕ್ಕೆ ಇಲ್ಲಿ ಬಿದ್ದಂಥ ಕೆಲವು ಮದ್ಯದ ಬಾಟಲ್ಗಳೇ ಸಾಕ್ಷಿ ಆಗುತ್ತೆ. ನೋಡಿ, ಈಗ ನಾವು ಈ ಸ್ಥಳವನ್ನು ತಲುಪಿದ್ದೀವಿ. ಯಾರೂ ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ನೋಡಿ, ಈ ಸ್ಥಳ ನಾವು ತಲುಪಿದ್ದೀವಿ. ಇಲ್ಲಿ ಈ ಪ್ರಕರಣಕ್ಕೆ, ಸ್ವಾತಿ ಪ್ರಕರಣಕ್ಕೆ ಏನು ಸಂಬಂಧ ಅಂತ ಹೇಳಿ ಕೇಳಿದರೆ, ಅವತ್ತು 3ನೇ ತಾರೀಕು ಸ್ವರ್ಣ ಪಾರ್ಕಿಗೆ, ರಾಣೆಬೆನ್ನೂರಿನ ಹೊರವಲಯದ ಸ್ವರ್ಣ ಪಾರ್ಕಿಗೆ ಸ್ವಾತಿಯನ್ನು ಕರೆದುಕೊಂಡು ಬಂದಂಥ ನಯಾಜ್ ಇದನ್ನಲ್ಲ, ಆಕೆಯನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಮನವೊಲಿಸುವಲ್ಲಿ ಆಕೆ ಒಪ್ಪದೇ ಇದ್ದಾಗ ಆತ ಏನು ಮಾಡ್ತಾನೆ, ನಯಾಜ್ ಏನು ಮಾಡ್ತಾನೆ, ತನ್ನ ಸ್ನೇಹಿತರಾದಂಥ ವಿನಾಯ್ ಮತ್ತು ದುರ್ಗಾಚಾರ್ರನ್ನು ಎರಡೂ ಕರಿತಾನೆ, ಫೋನ್ ಮಾಡಿ ಕರಿತಾನೆ. ಆಗ ದುರ್ಗಾಚಾರ್ ಮತ್ತು ವಿನಯ್ ಕಾರ್ನಲ್ಲಿ ಬರ್ತಾರೆ. ಮೊದಲೇ ನಯಾಜ್ ಆತ ಇನ್ನೊಂದು ಕಾರ್ನಲ್ಲಿ ಬಂದಿರ್ತಾನೆ. ಬಂದವನು ಈ ದುರ್ಗಾಚಾರ್ ಮತ್ತು ವಿನಯ್ಗೆ ಸರಿಯಾಗಿ ಡ್ರಿಂಕ್ಸ್ ಮಾಡಿಸ್ತಾನೆ. ಅವ್ರು 3 ಜನ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ಆದ ನಂತರ ಈ ಸ್ವಾತಿಯನ್ನು ಇವರು ಇದೇ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಈ ಕಬ್ಬಿಣ ಕಂತಿ ಮಠದ ಈ ಶಾಲೆಗೆ ಮತ್ತೊಂದು ಸಲ ಮನವೊಲಿಸೋದಕ್ಕೆ ಕರೆದುಕೊಂಡು ಬರ್ತಾರೆ. ಮನವೊಲಿಸೋದು ಯಾಕೆ ಅನ್ನೋದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂಥ ವಿಚಾರ. ಕರೆದುಕೊಂಡು ಬಂದವರು ಆಕೆಯನ್ನು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಸ್ವಾತಿ ಒಪ್ಪೋದಿಲ್ಲ. ಆಗ ನಯಾಜ್ ಇದೇ ಜಾಗಕ್ಕೆ ಬಂದು ಇಲ್ಲೇ ಗಾಡಿಯನ್ನು ನಿಲ್ಲಿಸಿ, 2 ಕಾರ್ನಲ್ಲಿ ಬರ್ತಾರೆ, ಒಂದು ಕಾರನ್ನು ಇಲ್ಲೇ ನಿಲ್ಲಿಸಿ ಹಿಂಗೆ ಒಳಗಡೆ ಬಂದು, ನೋಡಿ, ಹಿಂಗೆ ನಡೆದುಕೊಂಡು ಬರ್ತಾನೆ. ಹಿಂಗೆ ನಡೆದುಕೊಂಡು ಬಂದು ಇದೇ ಸ್ಟೆಪ್, ಪಾಳು ಬಿದ್ದಂಥ ಕಬ್ಬಿನ ತಂತಿ ಮಠದ ಈ ಶಾಲೆಯ ಈ ಸ್ಟೆಪ್, ಇಲ್ಲಿ ಯಾರೂ ಕೂಡ ಬರೋದಿಲ್ಲ. ಅಷ್ಟೊತ್ತಿಗಾಗಲೇ ಹೊತ್ತು ಮುಳುಗಿರುತ್ತೆ. ಅಲ್ಲಿವರೆಗೂ ಕೂಡ ಸ್ವಾತಿ ಮನೆಯವರ ಜೊತೆಗೆ ಫೋನ್ ಸಂಪರ್ಕದಲ್ಲಿರ್ತಾಳೆ. ಇಲ್ಲಿಗೆ ಬಂದಾದ ನಂತರ ಸ್ವಾತಿ ಮತ್ತು ಶಶಿರೇಖಾ, ಅಂದರೆ ಸ್ವಾತಿಯ ತಾಯಿ ಜೊತೆಯಲ್ಲಿ ಸಂಪರ್ಕ ಅಲ್ಲಿಗೆ ಕಟ್ ಆಗುತ್ತೆ. ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಆನಂತರ ಇಲ್ಲಿಗೆ ಬರುವಾಗ ರಾತ್ರಿ ಆಗಿರುತ್ತೆ. ಅವರು ಬಿಟ್ಬಿಡು ಅಂಥೇಳಿ, ಡ್ರಿಂಕ್ಸ್ ಮಾಡಿರ್ತಾರೆ ಮೊದಲೇ, ಬಿಟ್ಬಿಡು ಅಂಥೇಳಿ ಸ್ವಾತಿಯಲ್ಲಿ ಕೇಳ್ತಾರೆ. ಸ್ವಾತಿ ಕೇಳೋದಿಲ್ಲ. ಆಗ ಸ್ವಾತಿ ಹಠ ಮಾಡ್ತಾಳೆ. ಆಗ ಎಕ್ಸಾಕ್ಟ್ ಇದೇ ಸ್ಪಾಟ್ನಲ್ಲಿ, ನೋಡಿ, ಇಲ್ಲಿ ಸುತ್ತಮುತ್ತ ನೋಡಿದರೆ ಏನೂ ಕೂಡ ಕಾಣಿಸೋದಿಲ್ಲ, ಬರೀ ಪಾಳು ಬಿದ್ದ ಶಾಲೆ. ರಾತ್ರಿ ಹೊತ್ತು ಮೊದಲೇ ಇಲ್ಲಿ ಯಾರು ಕೂಡ ಓಡಾಡೋದಿಲ್ಲ. ಆಗ ಇಲ್ಲಿಗೆ ಬಂದಂಥವರು ಅವರನ್ನು, ಯಾರು ಸ್ವಾತಿಯನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮನವೊಲಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಮೊದಲು ದುರ್ಗಾಚಾರ ಸ್ವಾತಿ ಕೆನ್ನೆಗೊಂದು ಪೆಟ್ಟು ಹೊಡಿತಾನೆ. ಸ್ವಾತಿ ಕೆನ್ನೆಗೆ ಪೆಟ್ಟು ಹೊಡೆದಾಗ ಸ್ವಾತಿ ವಾಪಸ್ ದುರ್ಗಾಚಾರ್ನ ಕೆನ್ನೆಗೆ ಹೊಡಿತಾಳೆ. ಆ ನಂತರ ಅವರೆಲ್ಲರೂ ಕೆರಳಿರ್ತಾರೆ. ಯಾಕಂತ ಹೇಳಿದ್ರೆ ಮೊದಲೇ ಡ್ರಿಂಕ್ಸ್ ಮಾಡಿರ್ತಾರೆ. ಆಗ ದುರ್ಗಾಚಾರ್ ಮತ್ತು ವಿನಯ್ ಇಬ್ಬರು ಸೇರಿ ಸ್ವಾತಿಯ 2 ಕೈಗಳನ್ನು ಹಿಡಿದುಕೊಳ್ತಾರೆ. ಆಗ ನಯಾಜ್ ಸ್ವಾತಿಯ ಕುತ್ತಿಗೆಯಲ್ಲಿ ಇದ್ದಂತಹ ಆ ವೇಲ್ ಏನಿತ್ತಲ್ಲ, ಅವಳು ಹಾಕಿದ್ದಂತಹ ವೇಲ್, ಅದನ್ನು ಹಿಡಿದು ಸ್ವಾತಿಯ ಕುತ್ತಿಗೆಯನ್ನು ಇದೇ ಜಾಗದಲ್ಲಿ ಬಿಗಿದು ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಆಕೆಯನ್ನು ಮನವೊಲಿಸುವ ಪ್ರಯತ್ನ ಸಾಧ್ಯ ಆಗದೇ ಇದ್ದಾಗ 3 ಜನ ಡ್ರಿಂಕ್ಸ್ ಮಾಡಿದವರು ಆಕೆಯನ್ನು ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಆನಂತರ ಇಲ್ಲೇ ಎದುರುಗಡೆ, ನೋಡಿ, ಅದನ್ನು ಕೂಡ ತೋರಿಸ್ತೀನಿ ನಾನು, ಇಲ್ಲೇ ಎದುರುಗಡೆ ಅವರ ವಾಹನವೂ ಕೂಡ ನಿಂತಿರುತ್ತೆ. ಬಾಡಿಗೆ ಕಾರ್ನಲ್ಲಿ ತಂದಿರ್ತಾರೆ. ಬಾಡಿಗೆ ಕಾರ್ನಲ್ಲಿ ಅವ್ರು ಬಂದಿರ್ತಾರೆ. ವಿನಯ್ ಕೂಡ ಆತನ ಕಾರ್ನಲ್ಲಿ ಬಂದಿರ್ತಾನೆ. ವಿನಯ್ ಮತ್ತು ದುರ್ಗಾಚಾರ್ ಇದೇ ಜಾಗದಲ್ಲಿ ಕಾರನ್ನು ನಿಲ್ಲಿಸಿರ್ತಾರೆ. ಆ ಕಾರಿನ ಡಿಕ್ಕಿ, ವಿನಯ್ ಕಾರಿನ ಡಿಕ್ಕಿಯ ಒಳಗಡೆ ಸ್ವಾತಿಯ ಡೆಡ್ ಬಾಡಿಯನ್ನು ತುಂಬಿಕೊಂಡು ಆನಂತರ ಅವರು ಹೋಗೋದು. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಕೂಸಗಟ್ಟಿಯ ನಂದಿ ಸೇತುವೆ ಹತ್ರ ಹೋಗ್ತಾರೆ. ನಂದಿ ಸೇತುವೆ, ತುಂಗಭದ್ರಾ ನದಿಗೆ ನಂದಿ ಸೇತುವೆಯನ್ನು ಕಟ್ಟಿದ್ದಾರೆ. ಆ ನಂದಿ ಸೇತುವೆಗೆ ಹೋಗಿ ಡಿಕ್ಕಿಯನ್ನು ಓಪನ್ ಮಾಡಿ ಸುಮಾರು ರಾತ್ರಿ 11-12 ಈ ಗಂಟೆ ಸುಮಾರಿಗೆ ಹೊತ್ತಿಗೆ, 11-12 ಈ ಗಂಟೆ ಆಸ್ಪಾಸಿನಲ್ಲಿ ಅಲ್ಲಿಗೆ ಹೋಗಿ ಆ ಕೂಸುಗಟ್ಟಿಯ ನಂದಿ ಸೇತುವೆಯ ಕೆಳಗಡೆ ಆಕೆಯ ಡೆಡ್ ಬಾಡಿಯನ್ನು ಕೆಳಗಡೆ ಎಸಿತಾರೆ. 6ನೇ ತಾರೀಕು ಅದು
ಸೇತುವೆಯಿಂದ ಆ ಕೆಳಗೆ ಎಸೆದಂಥ ಬಾಡಿ ಇದೆಯಲ್ಲ, ಅದು ಹಾಗೆ ತುಂಗಭದ್ರಾ ನದಿಯಲ್ಲಿ ಹರಿತಾ ಹೋಗಿ ಡಿಸ್ಪೋಸ್ ಆಗಿ 6ನೇ ತಾರೀಕು ಪತ್ತೆಯಾಗತ್ತೆ. ಆ ನಂತರ ಪತ್ತೆಯಾದಂಥ ಬಾಡಿ 7ನೇ ತಾರೀಕು ಸ್ವಾತಿಯದ್ದು ಅಂತೇಳಿ ಐಡೆಂಟಿಫೈ ಆಗುತ್ತೆ. ಐಡೆಂಟಿಫೈ ಆದ ನಂತರ ಈ ನಯಾಜ್ನ ಫೋನ್, ಆಕೆಯ ಮೊಬೈಲ್ ನಂಬರನ್ನು ಟ್ರೇಸ್ ಮಾಡಿದಾಗ ಮೊಬೈಲ್ ಆಧಾರದ ಮೇಲೆ ಈ ನಯಾಜ್ನ ಪತ್ತೆ ಆಗುತ್ತೆ, ವಶಕ್ಕೆ ಪಡಿತಾರೆ. ಆ ನಂತರ ಮುಂದುವರೆದು ಏನಾಗುತ್ತೆ, ಉಳಿದಂಥ ಇಬ್ಬರು ಆರೋಪಿಗಳನ್ನು ಚಿತ್ರದುರ್ಗದಲ್ಲಿ ಬಂಧನ ಮಾಡ್ತಾರೆ. ಈಗಿರುವಂಥ ಅನುಮಾನ ಅಂತ ಹೇಳಿದರೆ, ಸ್ವಾತಿಯ ಮೊಬೈಲ್ ಇಲ್ಲಿಗೆ ಬಂದು, ಅಂದರೆ ಈ ಕಬ್ಬಿಣ ತಂತಿ ಮಠದ ಶಾಲೆಗೆ, ಈ ಪಾಳು ಬಿದ್ದ ಶಾಲೆಗೆ ಬಂದು ಆಫ್ ಆಗಿರುವ ಮೊಬೈಲ್ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗೇ ಉಳಿದುಕೊಂಡಿದೆ. ಇದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕು. ಆ ನಂತರ ಆಕೆಯನ್ನು 6ನೇ ತಾರೀಕು ದಫನ್ ಮಾಡ್ತಾರಲ್ಲ, ಅದು ಯಾಕಷ್ಟೊಂದು ವೇಗವಾಗಿ ದಫನ್ ಮಾಡಿದ್ರು, ಅಥವಾ ಅಷ್ಟೊಂದು ತರಾತುರಿಯಲ್ಲಿ ಯಾಕೆ ದಫನ್ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನು ಈ ವಿನಯ್ ಮತ್ತು ದುರ್ಗಾಚಾರ್ ಅವರಿಂದನೂ ಕೂಡ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು. ಪೊಲೀಸರೆಲ್ಲೋ ಒಂದು ಕಡೆಯಲ್ಲಿ ತರಾತುರಿ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಇರುವಂಥ ಪ್ರಶ್ನೆ. ಸದ್ಯಕ್ಕೀಗ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವಂಥ ನರ್ಸಿಂಗ್ ಹುಡುಗಿ ಸ್ವಾತಿಯ ಕೊಲೆ ಪ್ರಕರಣ ಈಗ ನಾನಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಪ್ರಕರಣದ ಬೆನ್ನು ಬಿದ್ದು ಸಂಪೂರ್ಣವಾಗಿ ಗ್ರೌಂಡ್ ರಿಪೋರ್ಟನ್ನು, ಅಥವಾ ಎಲ್ಲೆಲ್ಲಿ ಏನೇನಾಯಿತು, ಆ ಕ್ರೈಮ್ ನಡೆದ ಸ್ಥಳ ಮತ್ತು ಅದೆಲ್ಲವೂ ಕೂಡ ಎವಿಡೆನ್ಸ್ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ನಾವು ನಮ್ಮದೇ ಸೋರ್ಸ್ನಲ್ಲಿ ಅದನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾರು ಸ್ವಾತಿಯನ್ನು ಕೊಲೆ ಮಾಡಿದ್ದಾರೆ, ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ, ನಿಜವಾಗ್ಲೂ ಕೂಡ ಅಲ್ಲಿ ನಡೆದೋದು ಏನು, ಅದೆಲ್ಲವೂ ಕೂಡ ಮುಂದುವರೆದು ತನಿಖೆಯ ನಂತರ ತಿಳಿದು ಬರಬೇಕಾಗಿದೆ. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿದ್ದು ಇಲ್ಲಿವರೆಗೂ ಏನಾಗಿದೆ, ಹಾಗೆ ಸ್ವಾತಿ, ನಯಾಜ್, ಹಾಗೆ ದುರ್ಗಾಚಾರ್, ವಿನಯ್ ಇವರೆಲ್ಲರ ವಿಚಾರ ಆಗಿದೆ. ಮುಂದುವರೆದು ಈ ಪ್ರಕರಣದ ಇನ್ನೂ ಆಳದ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್. ನಮಸ್ಕಾರ. ಮಾಸೂರಿನ ನರ್ಸ್ ಸ್ವಾತಿ ಕೊಲೆ ಪ್ರಕರಣದಲ್ಲಿ ಈಗ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಮೂಲಕ ಒಂದೊಂದೇ ವಿಚಾರವನ್ನ ಈಗ ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಇನ್ವೆಸ್ಟಿಗೇಷನ್ನ ಭಾಗವಾಗಿ ನಾವೀಗ ಬಂದಿರುವಂಥ ಈ ಸ್ಥಳ ಇದೆಯಲ್ಲ, ಇದು ಈ ಕಬ್ಬಿಣ ಕಂತಿ ಮಠದ ಪಾಳು ಬಿದ್ದ ಶಾಲೆ. ಇದು ಪಾಳು ಬಿದ್ದ ಶಾಲೆ. ಈ ಶಾಲೆಗೂ ಮತ್ತು ಈ ಸ್ವಾತಿ ಕೊಲೆ ಪ್ರಕರಣಕ್ಕೂ ಏನು ಸಂಬಂಧ ಅಂತ ಹೇಳಿ ಕೇಳಿದರೆ, ನೋಡಿ, ಈ ಪಾಳು ಬಿದ್ದ ಶಾಲೆ ಇದೆಯಲ್ಲ, ಈ ಶಾಲೆ ಬಂದಾಗಿ ಸುಮಾರೊಂದು 4ರಿಂದ 5 ವರ್ಷ ಆಗಿದೆ. ಈ ಶಾಲೆ ಬಂದಾಗಿ ಈ ಶಾಲೆಗೆ ಯಾರೂ ಕೂಡ ಬರೋದಿಲ್ಲ. ಇದು ಒಂದು ನಿರ್ಜನ ಪ್ರದೇಶದಲ್ಲಿ ಇರುವಂಥ ಶಾಲೆ. ಇದು ರಟ್ಟಿಹಳ್ಳಿಯ ಈ ಕಬ್ಬಿಣ ತಂತಿ ಮಠದ ಈ ಶಾಲೆ ಇದೆಯಲ್ಲ, ಇದು ಪಾಳು ಬಿದ್ದ ಶಾಲೆ. ಇಲ್ಲಿಗೆ ಯಾರೂ ಕೂಡ ಬರೋದಿಲ್ಲ. ಇಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೆಯುತ್ತೆ ಅನ್ನೋದಕ್ಕೆ ಇಲ್ಲಿ ಬಿದ್ದಂಥ ಕೆಲವು ಮದ್ಯದ ಬಾಟಲ್ಗಳೇ ಸಾಕ್ಷಿ ಆಗುತ್ತೆ. ನೋಡಿ, ಈಗ ನಾವು ಈ ಸ್ಥಳವನ್ನು ತಲುಪಿದ್ದೀವಿ, ಯಾರೂ ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ನೋಡಿ, ಈ ಸ್ಥಳ ನಾವು ತಲುಪಿದ್ದೀವಿ. ಇಲ್ಲಿ ಈ ಪ್ರಕರಣಕ್ಕೆ, ಸ್ವಾತಿ ಪ್ರಕರಣಕ್ಕೆ ಏನು ಸಂಬಂಧ ಅಂತ ಹೇಳಿ ಕೇಳಿದರೆ, ಅವತ್ತು 3ನೇ ತಾರೀಕು ಸ್ವರ್ಣ ಪಾರ್ಕಿಗೆ, ರಾಣೆಬೆನ್ನೂರಿನ ಹೊರವಲಯದ ಸ್ವರ್ಣ ಪಾರ್ಕಿಗೆ ಸ್ವಾತಿಯನ್ನು ಕರೆದುಕೊಂಡು ಬಂದಂಥ ನಯಾಜ್ ಇದನ್ನಲ್ಲ, ಆಕೆಯನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಮನವೊಲಿಸುವಲ್ಲಿ ಆಕೆ ಒಪ್ಪದೇ ಇದ್ದಾಗ ಆತ ಏನು ಮಾಡ್ತಾನೆ, ನಯಾಜ್ ಏನು ಮಾಡ್ತಾನೆ, ತನ್ನ ಸ್ನೇಹಿತರಾದಂಥ ವಿನಯ್ ಮತ್ತು ದುರ್ಗಾಚಾರನ್ನು ಎರಡೂ ಕರಿತಾನೆ, ಫೋನ್ ಮಾಡಿ ಕರಿತಾನೆ. ಆಗ ದುರ್ಗಾಚಾರ್ ಮತ್ತು ವಿನಯ್ ಕಾರ್ನಲ್ಲಿ ಬರ್ತಾರೆ. ಮೊದಲೇ ನಯಾಜ್ ಆತ ಇನ್ನೊಂದು ಕಾರ್ನಲ್ಲಿ ಬಂದಿರ್ತಾನೆ. ಬಂದವನು ಈ ದುರ್ಗಾಚಾರ್ ಮತ್ತು ವಿನಯ್ಗೆ ಸರಿಯಾಗಿ ಡ್ರಿಂಕ್ಸ್ ಮಾಡಿಸ್ತಾನೆ. ಅವ್ರು 3 ಜನ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ಆದ ನಂತರ ಈ ಸ್ವಾತಿಯನ್ನು ಇವರು ಇದೇ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಈ ಕಬ್ಬಿಣ ಕಂತಿ ಮಠದ ಈ ಶಾಲೆಗೆ ಮತ್ತೊಂದು ಸಲ ಮನವೊಲಿಸೋದಕ್ಕೆ ಕರೆದುಕೊಂಡು ಬರ್ತಾರೆ. ಮನವೊಲಿಸೋದು ಯಾಕೆ ಅನ್ನೋದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂಥ ವಿಚಾರ. ಕರೆದುಕೊಂಡು ಬಂದವರು ಆಕೆಯನ್ನು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಸ್ವಾತಿ ಒಪ್ಪೋದಿಲ್ಲ. ಆಗ ನಯಾಜ್ ಇದೇ ಜಾಗಕ್ಕೆ ಬಂದು ಇಲ್ಲೇ ಗಾಡಿಯನ್ನು ನಿಲ್ಲಿಸಿ, 2 ಕಾರ್ನಲ್ಲಿ ಬರ್ತಾರೆ, ಒಂದು ಕಾರನ್ನು ಇಲ್ಲೇ ನಿಲ್ಲಿಸಿ ಹಿಂಗೆ ಒಳಗಡೆ ಬಂದು, ನೋಡಿ, ಹಿಂಗೆ ನಡೆದುಕೊಂಡು ಬರ್ತಾನೆ. ಹಿಂಗೆ ನಡೆದುಕೊಂಡು ಬಂದು ಇದೇ ಸ್ಟೆಪ್, ಪಾಳು ಬಿದ್ದಂಥ ಕಬ್ಬಿನ ತಂತಿ ಮಠದ ಈ ಶಾಲೆಯ ಈ ಸ್ಟೆಪ್, ಇಲ್ಲಿ ಯಾರೂ ಕೂಡ ಬರೋದಿಲ್ಲ. ಅಷ್ಟೊತ್ತಿಗಾಗಲೇ ಹೊತ್ತು ಮುಳುಗಿರುತ್ತೆ.
ಅಲ್ಲಿವರೆಗೂ ಕೂಡ ಸ್ವಾತಿ ಮನೆಯವರ ಜೊತೆಗೆ ಫೋನ್ ಸಂಪರ್ಕದಲ್ಲಿರ್ತಾಳೆ. ಇಲ್ಲಿಗೆ ಬಂದಾದ ನಂತರ ಸ್ವಾತಿ ಮತ್ತು ಶಶಿರೇಖಾ ಅಂದರೆ ಸ್ವಾತಿಯ ತಾಯಿ ಜೊತೆಯಲ್ಲಿ ಸಂಪರ್ಕ ಅಲ್ಲಿಗೆ ಕಟ್ ಆಗುತ್ತೆ. ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಆನಂತರ ಇಲ್ಲಿಗೆ ಬರುವಾಗ ರಾತ್ರಿ ಆಗಿರುತ್ತೆ. ಅವರು ಬಿಟ್ಬಿಡು ಅಂಥೇಳಿ ಡ್ರಿಂಕ್ಸ್ ಮಾಡಿರ್ತಾರೆ. ಮೊದಲೇ ಬಿಟ್ಬಿಡು ಅಂಥೇಳಿ ಸ್ವಾತಿಯಲ್ಲಿ ಕೇಳ್ತಾರೆ. ಸ್ವಾತಿ ಕೇಳೋದಿಲ್ಲ. ಆಗ ಸ್ವಾತಿ ಹಠ ಮಾಡ್ತಾಳೆ. ಆಗ ಎಕ್ಸಾಕ್ಟ್ ಇದೇ ಸ್ಪಾಟ್ನಲ್ಲಿ ನೋಡಿ, ಇಲ್ಲಿ ಸುತ್ತಮುತ್ತ ನೋಡಿದರೆ ಏನೂ ಕೂಡ ಕಾಣಿಸೋದಿಲ್ಲ, ಬರೀ ಪಾಳು ಬಿದ್ದ ಶಾಲೆ, ರಾತ್ರಿ ಹೊತ್ತು. ಮೊದಲೇ ಇಲ್ಲಿ ಯಾರು ಕೂಡ ಓಡಾಡೋದಿಲ್ಲ. ಆಗ ಇಲ್ಲಿಗೆ ಬಂದಂಥವರು ಅವರನ್ನು ಯಾರು ಸ್ವಾತಿಯನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮನವೊಲಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಮೊದಲು ದುರ್ಗಾಚಾರ ಸ್ವಾತಿ ಕೆನ್ನೆಗೊಂದು ಪೆಟ್ಟು ಹೊಡಿತಾನೆ. ಸ್ವಾತಿ ಕೆನ್ನೆಗೆ ಪೆಟ್ಟು ಹೊಡೆದಾಗ ಸ್ವಾತಿ ವಾಪಸ್ ದುರ್ಗಾಚಾರನ ಕೆನ್ನೆಗೆ ಹೊಡಿತಾಳೆ. ಆ ನಂತರ ಅವರೆಲ್ಲರೂ ಕೆರಳಿರ್ತಾರೆ. ಯಾಕಂತ ಹೇಳಿದ್ರೆ ಮೊದಲೇ ಡ್ರಿಂಕ್ಸ್ ಮಾಡಿರ್ತಾರೆ. ಆಗ ದುರ್ಗಾಚಾರ್ ಮತ್ತು ವಿನಯ್ ಇಬ್ಬರು ಸೇರಿ ಸ್ವಾತಿಯ ಎರಡೂ ಕೈಗಳನ್ನು ಹಿಡಿದುಕೊಳ್ತಾರೆ. ಆಗ ನಯಾಜ್ ಸ್ವಾತಿಯ ಕುತ್ತಿಗೆಯಲ್ಲಿ ಇದ್ದಂತಹ ಆ ವೇಲ್ ಏನಿತ್ತಲ್ಲ, ಅವಳು ಹಾಕಿದ್ದಂತಹ ಆ ವೇಲ್ ಅದನ್ನು ಹಿಡಿದು ಸ್ವಾತಿಯ ಕುತ್ತಿಗೆಯನ್ನು ಇದೇ ಜಾಗದಲ್ಲಿ ಬಿಗಿತಾನೆ. ಬಿಗಿದು ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಆಕೆಯನ್ನು ಮನವೊಲಿಸುವ ಪ್ರಯತ್ನ ಸಾಧ್ಯ ಆಗದೇ ಇದ್ದಾಗ 3 ಜನ ಡ್ರಿಂಕ್ಸ್ ಮಾಡಿದವರು ಆಕೆಯನ್ನು ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಆನಂತರ ಇಲ್ಲೇ ಎದುರುಗಡೆ ನೋಡಿ, ಅದನ್ನು ಕೂಡ ತೋರಿಸ್ತೀನಿ ನಾನು. ಇಲ್ಲೇ ಎದುರುಗಡೆ ಅವರ ವಾಹನವೂ ಕೂಡ ನಿಂತಿರುತ್ತೆ. ಬಾಡಿಗೆ ಕಾರ್ನಲ್ಲಿ ತಂದಿರ್ತಾರೆ. ಬಾಡಿಗೆ ಕಾರ್ನಲ್ಲಿ ಅವ್ರು ಬಂದಿರ್ತಾರೆ. ವಿನಯ್ ಕೂಡ ಆತನ ಕಾರ್ನಲ್ಲಿ ಬಂದಿರ್ತಾನೆ. ವಿನಯ್ ಮತ್ತು ದುರ್ಗಾಚಾರ್ ಇದೇ ಜಾಗದಲ್ಲಿ ಕಾರನ್ನು ನಿಲ್ಲಿಸಿರ್ತಾರೆ. ಆ ಕಾರಿನ ಡಿಕ್ಕಿ, ವಿನಯ್ ಕಾರಿನ ಡಿಕ್ಕಿಯ ಒಳಗಡೆ ಸ್ವಾತಿಯ ಡೆಡ್ ಬಾಡಿಯನ್ನು ತುಂಬಿಕೊಂಡು ಆನಂತರ ಅವರು ಹೋಗೋದು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಕೂಸಗಟ್ಟಿಯ ನಂದಿ ಸೇತುವೆ ಹತ್ರ ಹೋಗ್ತಾರೆ. ನಂದಿ ಸೇತುವೆ ತುಂಗಭದ್ರಾ ನದಿಗೆ ನಂದಿ ಸೇತುವೆಯನ್ನು ಕಟ್ಟಿದ್ದಾರೆ. ಆ ನಂದಿ ಸೇತುವೆಗೆ ಹೋಗಿ ಡಿಕ್ಕಿಯನ್ನು ಓಪನ್ ಮಾಡಿ ಸುಮಾರು ರಾತ್ರಿ 11-12 ಈ ಗಂಟೆ ಸುಮಾರಿಗೆ ಹೊತ್ತಿಗೆ 11-12 ಈ ಗಂಟೆ ಆಸ್ಪಾಸಿನಲ್ಲಿ ಅಲ್ಲಿಗೆ ಹೋಗಿ ಆ ಕೂಸುಗಟ್ಟಿಯ ನಂದಿ ಸೇತುವೆಯ ಕೆಳಗಡೆ ಆಕೆಯ ಡೆಡ್ ಬಾಡಿಯನ್ನು ಕೆಳಗಡೆ ಎಸಿತಾರೆ. 6ನೇ ತಾರೀಕು ಅದು ಸೇತುವೆಯಿಂದ ಆ ಕೆಳಗೆ ಎಸೆದಂಥ ಬಾಡಿ ಇದೆಯಲ್ಲ, ಅದು ಹಾಗೆ ತುಂಗಭದ್ರಾ ನದಿಯಲ್ಲಿ ಹರಿತಾ ಹೋಗಿ ಡಿಸ್ಪೋಸ್ ಆಗಿ 6ನೇ ತಾರೀಕು ಪತ್ತೆಯಾಗತ್ತೆ. ಆ ನಂತರ ಪತ್ತೆಯಾದಂಥ ಬಾಡಿ 7ನೇ ತಾರೀಕು ಸ್ವಾತಿಯದ್ದು ಅಂತೇಳಿ ಐಡೆಂಟಿಫೈ ಆಗುತ್ತೆ. ಐಡೆಂಟಿಫೈ ಆದ ನಂತರ ಈ ನಯಾಜ್ನ ಫೋನ್, ಆಕೆಯ ಮೊಬೈಲ್ ನಂಬರನ್ನು ಟ್ರೇಸ್ ಮಾಡಿದಾಗ ಮೊಬೈಲ್ ಆಧಾರದ ಮೇಲೆ ಈ ನಯಾಜ್ನ ಪತ್ತೆ ಆಗುತ್ತೆ, ವಶಕ್ಕೆ ಪಡಿತಾರೆ. ಆ ನಂತರ ಮುಂದುವರೆದು ಏನಾಗುತ್ತೆ, ಉಳಿದಂಥ 2 ಆರೋಪಿಗಳನ್ನು ಚಿತ್ರದುರ್ಗದಲ್ಲಿ ಬಂಧನ ಮಾಡ್ತಾರೆ. ಈಗಿರುವಂಥ ಅನುಮಾನ ಅಂತ ಹೇಳಿದರೆ ಸ್ವಾತಿಯ ಮೊಬೈಲ್ ಇಲ್ಲಿಗೆ ಬಂದು ಅಂದರೆ ಈ ಕಬ್ಬಿಣ ತಂತಿ ಮಠದ ಶಾಲೆಗೆ, ಈ ಪಾಳು ಬಿದ್ದ ಶಾಲೆಗೆ ಬಂದು ಆಫ್ ಆಗಿರುವ ಮೊಬೈಲ್ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗೇ ಉಳಿದುಕೊಂಡಿದೆ. ಇದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕು. ಆ ನಂತರ ಆಕೆಯನ್ನು 6ನೇ ತಾರೀಕು ದಫನ್ ಮಾಡ್ತಾರಲ್ಲ, ಅದು ಯಾಕಷ್ಟೊಂದು ವೇಗವಾಗಿ ದಫನ್ ಮಾಡಿದ್ರು ಅಥವಾ ಅಷ್ಟೊಂದು ತರಾತುರಿಯಲ್ಲಿ ಯಾಕೆ ದಫನ್ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನು ಈ ವಿನಯ್ ಮತ್ತು ದುರ್ಗಾಚಾರ್ ಅವರಿಂದನೂ ಕೂಡ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು. ಪೊಲೀಸರೆಲ್ಲೋ ಒಂದು ಕಡೆಯಲ್ಲಿ ತರಾತುರಿ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಇರುವಂಥ ಪ್ರಶ್ನೆ. ಸದ್ಯಕ್ಕೀಗ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವಂಥ ನರ್ಸಿಂಗ್ ಹುಡುಗಿ ಆ ಸ್ವಾತಿಯ ಕೊಲೆ ಪ್ರಕರಣ ಈಗ ನಾನಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಪ್ರಕರಣದ ಬೆನ್ನು ಬಿದ್ದು ಸಂಪೂರ್ಣವಾಗಿ ಗ್ರೌಂಡ್ ರಿಪೋರ್ಟನ್ನು ಅಥವಾ ಎಲ್ಲೆಲ್ಲಿ ಏನೇನಾಯಿತು, ಆ ಕ್ರೈಮ್ ನಡೆದ ಸ್ಥಳ ಮತ್ತು ಅದೆಲ್ಲವೂ ಕೂಡ ಎವಿಡೆನ್ಸ್ ಮತ್ತೊಂದು ಎಲ್ಲವನ್ನು ಕೂಡ ನಾವು ನಮ್ಮದೇ ಸೋರ್ಸ್ನಲ್ಲಿ ಅದನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾರು ಸ್ವಾತಿಯನ್ನು ಕೊಲೆ ಮಾಡಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ, ನಿಜವಾಗ್ಲೂ ಕೂಡ ಅಲ್ಲಿ ನಡೆದೋದು ಏನು, ಅದೆಲ್ಲವೂ ಕೂಡ ಮುಂದುವರೆದು ತನಿಖೆಯ ನಂತರ ತಿಳಿದು ಬರಬೇಕಾಗಿದೆ. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿದ್ದು ಇಲ್ಲಿವರೆಗೂ ಏನಾಗಿದೆ, ಹಾಗೆ ಸ್ವಾತಿ, ನಯಾಜ್ ಹಾಗೆ ದುರ್ಗಾಚಾರ್, ವಿನಯ್ ಇವರೆಲ್ಲರ ವಿಚಾರ ಆಗಿದೆ. ಮುಂದುವರೆದು ಈ ಪ್ರಕರಣದ ಇನ್ನೂ ಆಳದ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್. ನಮಸ್ಕಾರ.